ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ದ್ವಿತೀಯ PUCಯ 6ನೆಯ ಗದ್ಯಪಾಠವಾಗಿರುವಂತಹ ಬದುಕನ್ನ ಪ್ರೀತಿಸಿದ ಸಂತ ಅಂತಕ್ಕಂತಹ ಒಂದು ಗದ್ಯಪಾಠದ ಬಗ್ಗೆ ಅಧ್ಯಯನವನ್ನು ಮಾಡುವಂತ ಪ್ರಯತ್ನ ಮಾಡೋಣ. ಈ ಬದುಕನ್ನ ಪ್ರೀತಿಸಿದ ಸಂತ, ಆ ಸಂತ ಬೇರೆ ಯಾರಲ್ಲ, ಈ ರಾಷ್ಟ್ರ ಕಂಡ ಅಪರೂಪದ ಜೊತೆಗೆ ವಿಜ್ಞಾನದ ಸಾಕಷ್ಟು ಆವಿಷ್ಕಾರಗಳಿಗೆ ಕಾರಣೀಭೂತರಾಗಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಜೀವನ ಚರಿತ್ರೆಯನ್ನ ಬರೆದಂತ ಲೇಖಕರು ಪ್ರೊಫೆಸರ್ HR ರಾಮಕೃಷ್ಣ ರಾವ್. ಈ ರಾಮಕೃಷ್ಣ ರಾವ್ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 1935ರಲ್ಲಿ ಜನಿಸಿದರು. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ದಂಪತಿಗಳ ಮಗನಾಗಿ ಹುಟ್ಟಿದಂಥ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ಇವರು ಬರ್ಕೊಂಡು ಹೋಗಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲೂ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳಾಗಿ ಸಾಕಷ್ಟು ಪಾಲ್ಗೊಂಡಿರುವಂತವರು. ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಕೂಡ ಇವತ್ತು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕ ಅಭಿವೃದ್ಧಿಯ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವಂತಹ ಕಲಾಂ ಮೇಷ್ಟ್ರು ಅಂತಕ್ಕಂಥ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಗದ್ಯಪಾಠವೇ ದ್ವಿತೀಯ PUCಯ 6ನೇ ಗದ್ಯಪಾಠ, ಬದುಕನ್ನು ಪ್ರೀತಿಸಿದ ಸಂತ ಅಂತ ತಿಳ್ಕೊಂಡು. ಹಾಗಾದ್ರೆ ಈ ಗದ್ಯವನ್ನ ನಾವಿಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋಗುವ ಪೂರ್ವದಲ್ಲಿ ಬದುಕು ಅಂದ್ರೆ ಏನು, ಆ ಬದುಕನ್ನು ನಾವು ಹೇಗೆ ಪ್ರೀತಿಸಬೇಕು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾದ್ರೆ ಇವತ್ತಿನ ನಮ್ಮ ವ್ಯಕ್ತಿತ್ವ, ಇವತ್ತಿನ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಿರುವಂತಹ ಮಹಾತ್ಮರ ಬದುಕಿನ ವಿಚಾರಗಳನ್ನು ಓದಿಕೊಂಡಾಗ ಮಾತ್ರ ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಅಗಾಧ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ತಿಳ್ಕೊಂಡು, ಒಬ್ಬ ಸಾಮಾನ್ಯ ಬಾಲಕ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರ್ತಾನೆ ಅಂತಂತಂದ್ರೆ ಅದು ಆ ಒಂದು ಎತ್ತರ ಮಟ್ಟಕ್ಕೆ ಏರ್ಲಿಕ್ಕೆ ಇವತ್ತ ಯಾವೆಲ್ಲ ವಿಚಾರಗಳನ್ನ ಅವರು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರು ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾದ್ರೆ ಬದುಕನ್ನ ಪ್ರೀತಿಸಿದ ಸಂತ ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರ ವಿಚಾರಗಳನ್ನ ಇಲ್ಲಿ ಅಧ್ಯಯನವನ್ನು ಮಾಡುವಂತ ಪ್ರಯತ್ನವನ್ನು ಮಾಡೋಣ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸ್ಲಿಕ್ಕಲ್ಲ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂದು ಅವರು ಬದುಕಿನ ಮಂತ್ರ. ಇಲ್ಲೊಂದು ಪ್ರಶ್ನೆಯನ್ನು ಕೂಡ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರ ಯಾವುದಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಇದನ್ನ ಬರಿಬೇಕಾಗ್ತದೆ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆಯನ್ನ ಮಾಡ್ತಾರೆ ಅವರು ದೇವರಿಗೆ ಹತ್ತಿರವಾದವರು ಅಂತ ತಿಳ್ಕೊಂಡಿರ್ತಾನೆ. ಇದು ಅವರ ಬದುಕಿನ ಮಂತ್ರವಾಗಿತ್ತು, ಅದನ್ನು ರೂಢಿಸಿಕೊಂಡಿದ್ದಿರುವಂತ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬಹಳಷ್ಟು ಮುಂದುವರಿತಾ ಇದೆ. ಆದರೆ ಅಂತ ಒಂದು ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ಒಂದು ಕಡೆ ವಿಜ್ಞಾನ ತಂತ್ರಜ್ಞಾನದ ಜೊತೆಗೆ ದೇವರನ್ನ ಪ್ರೀತಿಸುವಂಥದ್ದು ಅಥವಾ ದೇವರಿಗೆ ಸೃಷ್ಟಿಯಲ್ಲಿರುವಂಥ ಭಗವಂತ ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ತಿಳ್ಕೊಳ್ಳುವಂಥ ಒಂದು ಆಧ್ಯಾತ್ಮದ ವಿಚಾರ ಎಲ್ಲವನ್ನ ಅವರ ಬದುಕಿನ ಮಂತ್ರದಲ್ಲಿ ತಿಳಿಸಿಕೊಂಡು ಹೋಗ್ತಾರೆ. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನ ಪ್ರಶ್ನೆ ಮಾಡ್ತಾರೆ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನಕ್ಕೆ ಚಿಪ್ ಅಂತ ಕರಿತೀವಿ. ಒಂದು ಪ್ರಶ್ನೆ ಬರ್ತದ ವಿದ್ಯಾರ್ಥಿಗಳೇ, ಚಿಪ್ ಎಂದರೇನು? ಅಗತ್ಯವಾದ ಮಾಹಿತಿಗಳನ್ನ ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನಕ್ಕೆ ನಾವೇನಂತ ಕರಿಬೇಕು? ಚಿಪ್ ಅಂತ ಕರಿಬೇಕು. ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಅವರು ಪ್ರಶ್ನೆ ಮಾಡ್ತಾರೆ. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿದ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನ ಅರಸುವ ಆಶಾಜೀವಿ. ನೋಡಿ ಎಷ್ಟು ಒಂದು ವಿಚಾರವನ್ನು ಹೇಳ್ತಾರೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗೋಕ್ಕಿಂತ ಪೂರ್ವದಲ್ಲಿ ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭ
ಆ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿದಾಗ ಅವರು ಕೂಡ ನಮ್ಮ ಹಾಗೆ ನಡೆಯಬಲ್ಲರು, ಅವರು ನಮ್ಮ ಹಾಗೆ ವಿಚಾರಧಾರೆಗಳು ಬರಬಹುದಲ್ಲ ಅಂತ ತಿಳ್ಕೊಂಡು ಒಂದು ವಿಚಾರಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅಂತ ತಿಳ್ಕೊಂಡು, ಯಾವಾಗಲೂ ಅಬ್ದುಲ್ ಕಲಾಂ ಅವರು ಸಾಧ್ಯತೆಗಳ ಬಗ್ಗೆ ಮಾತನಾಡುವಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರುವಂತವರು. ಆ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಚಿಪ್ಪನ್ನು ಅಳವಡಿಸಿ ಯಾಕೆ ನಾವು ಅವರನ್ನ ಈ ಸಮಾಜದಲ್ಲಿ ಚೆನ್ನಾಗಿ ಬದುಕುವಂಗೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವರು ಪ್ರಶ್ನೆ ಮಾಡಿದಾಗ ಅಲ್ಲಿರುವಂತ ವೈದ್ಯರು ಅದಕ್ಕೆ ಅನುಮಾನ ವ್ಯಕ್ತಪಡಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸಾಧ್ಯವಿಲ್ಲ ಎಂದು ಹೇಳುವಂತ 100 ಕಾರಣಗಳ ಬಗ್ಗೆ ನನಗೆ ಹೇಳಬೇಡಿ, ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಈ ಹೆಂಗೆ ಸಾಧ್ಯ ಆಗ್ತದ ಅಂತ ತಿಳ್ಕೊಂಡು ಹಂಗೆ ಮಾತಾಡ್ರಿ. ಅಂದ್ರೆ ಮನುಷ್ಯನಾದವನು ಯಾವಾಗ್ಲೂ ಸಾಧ್ಯತೆಗಳ ಬಗ್ಗೆ ವಿಚಾರ ಮಾಡಬೇಕು ವಿನಃ ನಮ್ಮ ಕೈಯಿಂದ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡೋದು ತಪ್ಪು ಅಂತ ತಿಳ್ಕೊಂಡು ಸಾಧ್ಯತೆಗಳ ಬಗ್ಗೆ ವಿವರಣೆ ಮಾಡುವಂಥದ್ದು. 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನ ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಅವ್ರು ಇಟ್ಟಂತ ಹೆಸರು ಯಾವ್ದಪ್ಪ ಅಂತ ವಿಂಗ್ಸ್ ಆಫ್ ಫೈರ್, ಅಂದ್ರೆ ಅಗ್ನಿಯ ರೆಕ್ಕೆಗಳು ಅಂತ ಒಂದು ಪುಸ್ತಕ ಬರೀತಾರೆ. ವಿಂಗ್ಸ್ ಆಫ್ ಫೈರ್, ಅಗ್ನಿಯ ರೆಕ್ಕೆಗಳು. ಅಗ್ನಿ ಜ್ವಾಲೆ ಯಾವಾಗ್ಲೂ ಊರ್ಧ್ವಮುಖಿ ಅಂದ್ರೆ ಮೇಲ್ಮುಖವಾಗಿ, ಯಾವಾಗ್ಲೂ ಅಗ್ನಿ ಜ್ವಾಲೆ ಮೇಲ್ಮುಖವಾಗಿ ಅದೇನಾಗ್ತದಂತಂದ್ರೆ ಹೊತ್ತಿ ಉರಿತದ. ಹಂಗ ಮನುಷ್ಯನ ಸ್ವಭಾವ ಹಂಗಿರ್ಬೇಕು, ಯಾವಾಗ್ಲೂ ಮೇಲೆ ಏರ್ಬೇಕು. ಅಗ್ನಿಯ ಜ್ವಾಲೆ ಹೇಗೆ ಮೇಲೆ ಏರ್ತದ ಹಂಗ ಮನುಷ್ಯನ ವ್ಯಕ್ತಿತ್ವದಲ್ಲಿ ಮೇಲೇರುವಂತ ಒಂದು ಸ್ವಭಾವ ಬೇಕು. ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಯಿತು. ನೋಡಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಅವರು ಯಕಶ್ಚಿತ ಒಬ್ಬ ಮೀನುಗಾರನ ಮಗ. ಮೀನನ್ನು ಹಿಡಿದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಮಾರಿ ಬಂದಂತ ಹಣದಿಂದ ತಮ್ಮ ವಿದ್ಯಾಭ್ಯಾಸಕ್ಕೆ ಅದನ್ನು ತೊಡಗಿಸ್ಕೊತಿದ್ರು. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬ ಯಕಶ್ಚಿತ ಮೀನುಗಾರನ ಮಗ ದೇಶದ ರಾಷ್ಟ್ರಪತಿಯಾಗಿ ಮೆರೆದರು ಅಂತ ತಿಳ್ಕೊಂಡು, ಅಂದ್ರೆ ಅತ್ಯಂತ ಕೆಳಮಟ್ಟದಿಂದ ಬಂದಂತವ್ರು ಕೂಡ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮಗೆ ತಾಜಾ ಉದಾಹರಣೆ ಯಾರಪ್ಪ ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಜೀವನದ ವ್ಯವಸ್ಥೆ. ತಾನೇಕೆ ಆತ್ಮಕತೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸಿದ್ದಾರೆ. ನಾನು ನನ್ನ ಆತ್ಮಕತೆಯನ್ನು ಯಾಕೆ ಬರ್ಕೊಂಡೆ? ಆತ್ಮಕತೆ ಅಂದ್ರೆ ವ್ಯಕ್ತಿ ತನ್ನ ಜೀವನವನ್ನ ಕುರಿತು, ತನ್ನ ಜೀವನ ಚರಿತ್ರೆಯನ್ನು ಕುರಿತುಕೊಂಡು ತಾನೇ ಬರ್ಕೊಂಡಂತಂದ್ರೆ ಅದಕ್ಕೆ ಆತ್ಮಚರಿತ್ರೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಬರದ್ನಪ್ಪ ಅಂತಂದ್ರೆ ಅದಕ್ಕೆ ವ್ಯಕ್ತಿ ಚರಿತ್ರೆ ಅಂತ ನಾವು ಕರಿತೀವಿ. ಆತ್ಮಚರಿತ್ರೆ ಬೇರೆ, ಜೀವನ ಚರಿತ್ರೆ ಬೇರೆ. ಆತ್ಮಚರಿತ್ರೆ ತಮ್ಮಷ್ಟಕ್ಕೆ ತಾವು ಬರ್ಕೊಳ್ಳೋದು, ಜೀವನ ಚರಿತ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ಬರೆಯುವಂಥದ್ದು. ಈ ಎರಡು ವಿಚಾರಗಳನ್ನ ನಾವಿಲ್ಲೇ ಅರ್ಥವನ್ನ ಮಾಡ್ಕೋಬೇಕಾಗ್ತದೆ ಅಂತ ತಿಳ್ಕೊಂಡು ಅವರು ತಮ್ಮ ಆತ್ಮಕತೆಯನ್ನ ಬರೆದು ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಉತ್ತರಿಸ್ತಾರೆ ಅಂತ ತಿಳ್ಕೊಂಡು ಏನಂತ ಹೇಳ್ತಾರೆ ನೋಡಿ. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯವ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ನೋಡಿ, ನಾನು ಬರೆದಂತ ಆತ್ಮಕತೆ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಮಾದರಿ ಆಗ್ತದಂತ ತಿಳ್ಕೊಂಡು ನಾನು ಬರೆದಿಲ್ಲ. ಆ ಭ್ರಮೆಯೂ ನನಗಿಲ್ಲ. ಯಾವುದೇ ಒಂದು ಮೂಲೆಯಲ್ಲಿ ಸಣ್ಣ ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವಂತ ಮಗು ಅಂಥದ್ದೇ ಪರಿಸರದಲ್ಲಿ ನನ್ನ ಭವಿಷ್ಯವನ್ನ ಓದಿದಾಗ ಅಥವಾ ನನ್ನ ಭವಿಷ್ಯ ಅರಳಿದ್ದನ್ನ ಓದಿದಾಗ ಅವ್ರಿಗೂ ಕೂಡ ಒಂದು ಭರವಸೆ ಮೂಡಬಹುದಲ್ಲ. ಅಂತ ಮಕ್ಕಳಿಗೆ ತಾವು ಹಿಂದುಳಿದವರು, ನಾವು ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿಯ ನೀಡಬಹುದೇನೋ ಅನ್ನೋ ಉದ್ದೇಶಕ್ಕೆ ಬರೆದಿನಿ ವಿನಃ ಇನ್ನೊಬ್ಬರಿಗೆ ಅನುಕರಣೆ ಮಾಡ್ಲಿಕ್ಕೆ ನಾನು ಬರೆದಿಲ್ಲ. ನನ್ನಂತ ಪರಿಸ್ಥಿತಿ, ನನ್ನಂತ ಕೆಳಮಟ್ಟದಲ್ಲಿರುವಂತ ಒಬ್ಬ ವ್ಯಕ್ತಿಗೆ ನನ್ನ ಚರಿತ್ರೆಯನ್ನು ಓದಿಕೊಂಡಾಗ ಅವರು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಅನಿಸಿದ್ರೆ ಸಾಕು. ನನ್ನ ಬದುಕು, ನನ್ನ ಪುಸ್ತಕ ಅಗ್ನಿಯ ರೆಕ್ಕೆಗಳು ಅಥವಾ ವಿಂಗ್ಸ್ ಆಫ್ ಫೈರ್, ಅದು ಬದುಕಿಗೆ ಸ್ಫೂರ್ತಿಯನ್ನು ನೀಡುವಂತ ಪುಸ್ತಕ ಅಂತ ತಿಳ್ಕೊಂಡು ತಮ್ಮ ವಿಚಾರಧಾರೆಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನ ಸಂಶೋಧನಾ ಕೇಂದ್ರವಾಗಿ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ನೋಡಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೈದರಾಬಾದ್ ಸಮೀಪ ಒಂದು ಬರಡು ಭೂಮಿ, ಏನು ಬೆಳೆಯದೇ ಇರುವಂತಹ ಒಂದು ಬರಡು ಭೂಮಿ ಇದೆ. ಆ ಭೂಮಿಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಶೋಧನೆಗೋಸ್ಕರ ಅಲ್ಲೊಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಇಮಾರತ್ ಅಂತ ತಿಳ್ಕೊಂಡು, ಇಮಾರತ್ ಅಂತಕ್ಕಂಥ ಒಂದು ಕೇಂದ್ರವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರ ಕ್ರಿಯಾಶೀಲತೆಗೆ ಇದು ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ತದೆ. ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದವರಿಗೆ ಅವರೊಳಗೆ ಅಡಗಿರುವಂತಹ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ನೋಡಿ, ಅಬ್ದುಲ್ ಕಲಾಂ ಅವರಿಗೆ ಎಲ್ಲರಿಗೂ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿರುವಂಥದ್ದು ಅಬ್ದುಲ್ ಕಲಾಂ ಅವರಿಗೆ ಅದರೊಳಗೆ ಅಡಗಿರುವಂತಹ ಶಿವಶಕ್ತಿಯಾಗಿ ಕಾಣಿಸ್ತದೆ. ಕುಗ್ರಾಮ ಇಮಾರತ್ ಎಂದು ವಿಶ್ವವಿಖ್ಯಾತ ಆ ಒಂದು ಹೈದರಾಬಾದಿನ ಕುಗ್ರಾಮ ಇಮಾರತ್ ಅಂತಕ್ಕಂಥ ಒಂದು ಪ್ರದೇಶ, ಬರಡು ಭೂಮಿ, ಇವತ್ತು ವಿಶ್ವವಿಖ್ಯಾತ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಗಳಿಸಲಿಕ್ಕೆ ಕಾರಣ ಯಾರಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು.
ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡವರು ಕಲಾಂ ಅವರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನ ಅವರ ಒಳಗನ್ನು ನೋಡಿತ್ತು. ನೋಡಿ, ಅಲ್ಲಿ ಕ್ಷಿಪಣಿಯನ್ನ ಹಾರಾಟ ಮಾಡಬಹುದು ಅಂತ ಒಂದು ಉತ್ತಮ ಪ್ರದೇಶ ಅಂತ ತಿಳ್ಕೊಂಡು ಅವರಿಗೆ ಮೊದಲೇ ಏನಾಗಿತ್ತಪ್ಪ ಅಂತ ಗೊತ್ತಿತ್ತಂತೆ. ಅಂತ ಶಿವನ ನಿಹಿತ ಶಕ್ತಿಯನ್ನ ಕಂಡವರು ಅಬ್ದುಲ್ ಕಲಾಂ ಅವರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದು ಅವರ ಒಳಗನ್ನು ನೋಡಿತ್ತು. ಅದು ಒಳಗೊಳಗೆ ಮನುಷ್ಯನಿಗೆ ಆತ್ಮವಿಶ್ವಾಸ ಅಂತ ತಿಳ್ಕೊಂಡು ಬಹಳಷ್ಟು ಮುಖ್ಯ. ಅಂತ ಆತ್ಮವಿಶ್ವಾಸದ ವಿಚಾರಗಳು ಅಬ್ದುಲ್ ಕಲಾಂ ಅವರಲ್ಲಿ ಇತ್ತು. ಕಲಾಂ ಅವರು ಬರೆದ ಒಂದು ಕವನದ ಸಾಲು ಎಷ್ಟು ಅರ್ಥಪೂರ್ಣ. ಒಂದು ಅವರ ಕವನದಲ್ಲಿ ಬರ್ಕೊಂಡು ಹೋಗ್ತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೇಟ್. ಅಂದ್ರೆ ಏನು? ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್, ನಾವು ಈ ಕಾಲವೆಂಬ ಮರಳಿನ ಮೇಲೆ, ಸ್ಯಾಂಡ್ಸ್ ಆಫ್ ಟೈಮ್, ಕಾಲವೆಂಬ ಮರಳಿನ ಮೇಲೆ ಹೆಜ್ಜೆಯ ಗುರುತನ್ನ ಮೂಡಿಸಬೇಕಾದ್ರೆ ನಮ್ಮ ಪಾದವನ್ನ ಎಳೆದುಕೊಂಡು ಹೋದರೆ ಹೆಜ್ಜೆ ಗುರುತು ಮೂಡುವುದಿಲ್ಲ, ನಮ್ಮ ಪಾದವನ್ನ ಸರಿಯಾಗಿ ಮೂಡಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಈ ಭೂಮಿಯ ಮೇಲೆ ಬಂದ ನಂತರ ನಾವು ಸರಿಯಾಗಿ ಹೆಜ್ಜೆಯನ್ನು ಮೂಡಿಸಬೇಕು. ಅದರ ಅರ್ಥ ಕಾಲವೆಂಬ ಮರಳಿನ ಮೇಲೆ ಹೆಜ್ಜೆ ಗುರುತನ್ನ ಮೂಡಿಸ್ಲಿಕ್ಕೆ ಹೇಗೆ ಸಾಧ್ಯ ಐತೆ, ಹಂಗ ನಮ್ಮ ಬದುಕಿನಲ್ಲಿ ಬರುವಂತಹ ಸಂದರ್ಭಗಳಲ್ಲಿ ನಾವು ಗುರಿ ಮತ್ತು ಛಲವನ್ನ ಇಟ್ಟುಕೊಂಡು ಸಾಧನೆ ಮಾಡಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕ ಆಗ್ತದ ಅಂತ ತಿಳ್ಕೊಂಡು ಇಲ್ಲಿ ಕಲಾಂ ಅವರು ಈ ಒಂದು ಕವನದ ಮೂಲಕ ಹೇಳ್ತಾರೆ. ಬದ್ಧತೆಯಿಂದ ಸಾಧನೆಗಿರುವ ಮಾರ್ಗದಲ್ಲಿ ಶ್ರಮಿಸಲು ಅಗತ್ಯವಾದ ಮನೋಭಾವ ಇದೆ. ಬದ್ಧತೆಯಿಂದ ನಡ್ಕೋಬೇಕು. ನಾ ಅದನ್ನ ಮಾಡೇ ತೀರ್ತೀನಿ, ಆ ಗುರಿಯನ್ನ ಸಾಧಿಸ್ತೀನಿ ಅಂತ ತಿಳ್ಕೊಂಡು ಬದ್ಧತೆ ನಮ್ಮ ಒಳಗಿತ್ತಂತಂದ್ರೆ ನಾವು ಹೆಂಗ್ ಬೇಕು ಹಂಗ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಬದುಕನ್ನ ರೂಪಿಸ್ಕೋಬಹುದು ಅಂತ ತಿಳ್ಕೊಂಡು ಕೂಡ ಇಲ್ಲಿ ಕಲಾಂ ಅವರು ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಎರಡನೇ ಒಂದು ವಿಚಾರವನ್ನ ಮತ್ತೊಂದು ಇಲ್ಲಿ ಹೇಳ್ತಾರೆ ನೋಡಿ, ಬದುಕಿನ ರಸ ನಿಮಿಷಗಳು ಅಂತ ಮಾತಾಡ್ತಾರೆ. 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೀತಾ ಇದ್ವು. ನೋಡಿ, 1988ರೊಳಗೆ ಹೈದರಾಬಾದಿನ ರಕ್ಷಣಾ ಇಲಾಖೆ ಒಳಗೆ ಒಂದು ಪ್ರಯೋಗ ನಡೀತಾ ಇತ್ತು. ಇದರ ನಿರ್ದೇಶಕರು ಯಾರಾಗಿದ್ರು ಅಂದ್ರೆ ವಿಜೆ ಸುಂದರಂ ಅಂತಕ್ಕಂಥವ್ರು ಅದರ ನಿರ್ದೇಶಕರಾಗಿದ್ರು. ಕೆಲಸಗಳು ತಡವಾಗಿದ್ದಕ್ಕೆ ಸಬೂಬುಗಳನ್ನ ಹೇಳುತ್ತಾ, ಸಬೂಬು ಅಂದ್ರೆ ಕಾರಣ, ಸಬೂಬು ಅಂದ್ರೆ ನೆಪ ಹೇಳುವಂಥದ್ದು. ಯಾಕ ಕೆಲಸ ತಡವಾಯಿತು ಅಂತ ಕೇಳಿದ್ರೆ ಅವರು ನೆಪವನ್ನ ಹೇಳ್ತಾ ಇದ್ರು, ಸಬೂಬುಗಳನ್ನ ಹೇಳ್ತಾ ಇದ್ರು, ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ರು ಅವರು. ಆ ದಿನದ ಪತ್ರಿಕೆಯನ್ನ ಕೈಯಲ್ಲಿ ಹಿಡಿದು ಕಲಾಂ ಸಭೆಗೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಆ ದಿನದ ಪತ್ರಿಕೆಯನ್ನು ಹಿಡ್ಕೊಂಡು ಅಬ್ದುಲ್ ಕಲಾಂ ಅವರು ಆ ಸಭೆಗೆ ಬಂದು ಅಲ್ಲಿ ಆ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾರೆ. ಸಿಕಂದ್ರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯು ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದರು. ನೋಡಿ, ಸಿಕಂದ್ರಾಬಾದ್ ಅಂತಕ್ಕಂಥ ಒಂದು ಊರಿನ ಶಾಲಾ ಬಾಲಕಿಯೊಬ್ಬಳ ತಯಾರಿಸುವಂತ ಒಂದು ಪೃಥ್ವಿಯ ಕ್ಷಿಪಣಿ, ಆ ಒಂದು ಮಾದರಿ ಚಿತ್ರ ಆ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳಿದರು. ಅಲ್ಲಿರುವಂತಹ ಉಪನಿರ್ದೇಶಕರು ಸಾರಸ್ವತ ಹೆಮ್ಮೆಯಿಂದ ಹೇಳ್ತಾರೆ ಏನಂತ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು. ಅಲ್ಲಿ ಉಪನಿರ್ದೇಶಕರು ಹೇಳ್ತಾರೆ, ಸಾರಸ್ವತ ಅವರು ಹೆಮ್ಮೆಯಿಂದ ಹೇಳ್ತಾರೆ, ಈ ಬಾಲಕಿ ನಮ್ಮನ್ನ ಏನ್ ಕೇಳಿದ್ಲು, ಆ ಕ್ಷಿಪಣಿ ಅಂದ್ರೆ ಹೇಗಿರ್ತದ, ಅದರ ಆಕಾರ ಹೇಗಿರ್ತದ, ಅದರ ಗಾತ್ರ ಹೇಗಿರ್ತದ ಅಂತ ಕೇಳಿದ್ಲು. ನಾನು ಮಾಹಿತಿಯನ್ನು ಕೂಡ ನೀಡಿದ್ದೆ. ನೋಡಿ ಎಂತ ಅದ್ಭುತ ಮಾದರಿ ತಯಾರಿಸಿದ್ದಾಳೆ, ಬರೇ ಮಾಹಿತಿ ಹೇಳಿದ್ದಕ್ಕೆ ಇಂಥ ಒಂದು ಅದ್ಭುತ ಮಾದರಿ ತಯಾರಿಸಿದ್ದಾಳೆ. ಇಂಥ ಪುಟ್ಟ ಬಾಲಕಿ ಸಿಕಂದ್ರಾಬಾದಿನ ಒಬ್ಬ ಶಾಲಾ ವಿದ್ಯಾರ್ಥಿನ ತಿಳ್ಕೊಂಡು ಸಾರಸ್ವತ ಉಪನಿರ್ದೇಶಕ ಸಾರಸ್ವತ ಹೆಮ್ಮೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರ್ದು, ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ. ಅಬ್ದುಲ್ ಕಲಾಂ ಅವರ ತಟ್ಟನೆ ಸಲಹೆ ನೀಡಿದರು. ನೋಡಿ, ಅಬ್ದುಲ್ ಕಲಾಂ ಅವರು ಆಗ ಒಂದು ವಿಚಾರವನ್ನು ಕೊಡ್ತಾರೆ, ಆ ಮಗುವನ್ನು ಇಲ್ಲಿಯೇ ನೇರವಾಗಿ ಕರ್ಕೊಂಡು ಬಂದು ಆ ಕ್ಷಿಪಣಿ ಉಡಾವಣೆ ಮಾಡುವಾಗ ನೇರವಾಗಿ ಆ ಮಗುವಿಗೆ ತೋರಿಸಿದ್ರೆ ಇನ್ನೂ ಕೂಡ ಆ ಮಗುವಿಗೆ ಈ ಕ್ಷಿಪಣಿಯ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದ ಅಂತ ತಿಳ್ಕೊಂಡು ತಟ್ಟನಲ್ಲಿರುವಂತವರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ ಅಬ್ದುಲ್ ಕಲಾಂ ಅವರು. ಮುಂದೆ ಆ ಹುಡುಗಿಯನ್ನ ಇಲಾಖೆಯ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಪೃಥ್ವಿಯನ್ನ ತೋರಿಸ್ತಾರೆ. ಕ್ಷಿಪಣಿಯ ಮೈ ಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲಾ ಭಾವನೆಗಳು ಮೂಡಿದವು. ನೋಡಿ, ಆ ಕ್ಷಿಪಣಿಯನ್ನು ಹೋಗಿ ಮುಟ್ಟಿದಾಗ ಆ ಮಗುವಿನ ಮನಸ್ಸಿನಲ್ಲಿ ಸಾಕಷ್ಟು ಭಾವನೆಗಳು ಮೂಡ್ತವ. ನಾನು ಯಾಕೆ ತಯಾರು ಮಾಡಬಾರ್ದು, ನಾನು ಯಾಕೆ ವಿಜ್ಞಾನಿ ಆಗ್ಬಾರ್ದು, ಯಾಕೆ ಕ್ಷಿಪಣಿಯನ್ನು ನಾನು ತಯಾರು ಮಾಡಬಹುದು ಅಂತ ತಿಳ್ಕೊಂಡು ಆ ಮಗುವಿನಲ್ಲಿ ಅನೇಕ ಭಾವನೆಗಳು ಗಿರ್ಕಿ ಹೊಡಿತಾ ಇದ್ದಾವ. ಯಾರು ತಾನೇ ಹೇಳಬಲ್ಲರು ಆ ಒಂದು ಭಾವನೆಗಳನ್ನ? ಕ್ಯಾಂಟೀನ್ನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ. ಅವತ್ತ ಆ ಪುಟ್ಟ ಬಾಲಕಿಗೆ ಸಿಕ್ಕಂತ ಮತ್ತೊಂದು ಅವಕಾಶ, ಆ ಕ್ಷಿಪಣಿಯನ್ನ ಉಡಾವಣೆ ಮಾಡುವಂತ ಎಲ್ಲ ತಂತ್ರಜ್ಞರ ಜೊತೆ ಸಹಭೋಜನ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡುವಂತ ಒಂದು ಭಾಗ್ಯ ಸಿಕ್ತು. ಮೀಟಿಂಗ್ ಮಧ್ಯದಲ್ಲಿ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲ್ನಲ್ಲಿ ಓದುತ್ತಿದ್ದೀಯೇ? ಆ ಮಗುವಿಗೆ ಕೇಳ್ತಾರೆ, ನೀನು ಯಾವ ಸ್ಕೂಲ್ನಾಗ ಓದ್ತಾ ಇದ್ದೀಯಾ ಪುಟ್ಟಿ ಅಂತ ತಿಳ್ಕೊಂಡು ಕೇಳ್ತಾರೆ. ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ, ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗಾದ ಆನಂದ ಹೇಳತೀರದು. ಒಬ್ಬ ದೇಶದ ರಾಷ್ಟ್ರಪತಿ ಆಗುವುದಕ್ಕಿಂತ ಪೂರ್ವದಲ್ಲಿ, ಅಂದ್ರೆ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆ ಪುಟ್ಟ ಬಾಲಕಿಗೆ ನೀನು ಯಾವ ಸ್ಕೂಲ್ ಓದ್ತಾ ಇದೀಯ, ನಿನ್ನ ತಂದೆ ಹೆಸರೇನು, ನಿನ್ನ ಹವ್ಯಾಸಗಳೇ ಅಂತ ತಿಳ್ಕೊಂಡು ಕೇಳಿದಾಗ ನಿಜಕ್ಕೂ ಆ ಮಗುವಿಗೆ ಒಂದು ಅನುಭವ, ಒಂದು ಹೊಸ ಅನುಭವ ಕೂಡ ಆಯ್ತು.
ಅದಕ್ಕೆ ಆ ಒಂದು ವಿಚಾರವನ್ನು ಕೂಡ ಇಲ್ಲೇ ಅಬ್ದುಲ್ ಕಲಾಂ ಅವರು ನೆನಪಿಸಿಕೊಂಡ್ರು. ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಇತ್ತು. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಯಾರಂದ್ರೆ ಅಬ್ದುಲ್ ಕಲಾಂ ಅವರು. ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತರ ಇತ್ತು. ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನ ಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವರ್ಷ ವಯಸ್ಸಾಗಿರುತ್ತದೆ? ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಪ್ಪಿಬ್ಬಾದರು. ನೋಡಿ, ಅಬ್ದುಲ್ ಕಲಾಂ ಅವರು ಯಾವಾಗಲೂ ಯಾವುದೇ ಶಾಲೆಗೆ ಹೋದ್ರೆ ವಿದ್ಯಾರ್ಥಿಗಳ ಜೊತೆ ಕ್ವಿಜ್ ಅನ್ನ ನಡೆಸ್ತಾ ಇದ್ರು, ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದಕ್ಕೆ ಕ್ವಿಜ್ ಮಾಸ್ಟರ್ ಅಂತ ಕರಿತೀವಿ. ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಂಡವರು ಅದಕ್ಕೆ ಭಾರತ ರತ್ನ ಅಂತ ಕರಿತೀವಿ. ಕ್ಷಿಪಣಿಯ ಪಿತಾಮಹ ಅಂತ ಕರಿತೀವಿ, ಅದಕ್ಕೆ ಕ್ಷಿಪಣಿ ಮನುಷ್ಯ. ಹೀಗೆ ಎಲ್ಲಾ ವಿಚಾರಧಾರೆಗಳನ್ನು ಒಳಗೊಂಡಿರುವಂತಹ ಅಬ್ದುಲ್ ಕಲಾಂ ಅವರು ಒಬ್ಬ ವ್ಯಕ್ತಿಯ ವಯಸ್ಸನ್ನ ಕೇಳಬೇಕಾದಾಗ ಸೂರ್ಯ ಮತ್ತು ಭೂಮಿಯನ್ನ ಆಧಾರವಾಗಿ ತಗೊಂಡು, ಸೂರ್ಯನನ್ನ ಭ್ರಮಿಸಲು ಭೂಮಿ 1 ವರ್ಷ ತೆಗೆದುಕೊಳ್ತದೆ. ಈಗ ನಾವು 15ನೇ ಪರಿಭ್ರಮಣದ ಪಥದಲ್ಲಿ ನಾವು ಅದೀವಿ ಅಂತಂದ್ರೆ ಎಷ್ಟು ವರ್ಷ ಅಂತಂದ್ರೆ ಆ ಹುಡುಗರು ಯೋಚನೆ ಮಾಡ್ತಾರೆ, ನೇರವಾಗಿ ತಮ್ಮ ವಯಸ್ಸನ್ನ ಯೋಚನೆ ಮಾಡೋದಿಲ್ಲ. ಭೂಮಿ ಸೂರ್ಯನನ್ನ ಸುತ್ತಾಕ್ಬೇಕಾದ್ರೆ ಎಷ್ಟು 1 ವರ್ಷಕ್ಕೆ ಎಷ್ಟು ದಿನಗಳನ್ನ ತೆಗೆದುಕೊಳ್ತದ, ಅಲ್ಲಿ 1 ವರ್ಷ ಸುತ್ತಾಕ್ಬೇಕಾದಾಗ ಆ ವಿಚಾರ ತೆಗೆದುಕೊಂಡು ತಮ್ಮ ಒಂದು ವಯಸ್ಸನ್ನು ಹೇಳುವಂತ ಪ್ರಕ್ರಿಯೆ. ಈ ರೀತಿಯಾಗಿ ವಿಚಾರ ಮಾಡಿದಾಗ ಮಕ್ಕಳಲ್ಲಿ ಒಂದೇ ಪ್ರಶ್ನೆಗೆ ಎರಡೆರಡು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಧಾರೆಗಳು ಹೋಯ್ತವ. ಅದರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಅಭಿಷೇಕ್ ಅಂತಕ್ಕಂಥ ಒಬ್ಬ ಹುಡುಗ ಸ್ವಲ್ಪ ಯೋಚನೆ ಮಾಡಿ 14 ಎಂದು ಉತ್ತರಿಸಿದ. ಉತ್ತರ ಸರಿಯಾಗಿತ್ತು. ಯಾಕಂದ್ರೆ 14 ಸುತ್ತುಗಳನ್ನ ಭೂಮಿ ಮುಗಿಸಿ ನಾವು 15ನೇ ಸುತ್ತಿನಲ್ಲಿ ಆರಂಭ ಮಾಡಿವಿ. 15ನೇ ಸುತ್ತು ಇನ್ನೂ ಪೂರ್ಣವಾಗಿಲ್ಲ. ಹಂಗಾರೆ ಆ ವ್ಯಕ್ತಿಯ ವಯಸ್ಸು ಎಷ್ಟಪ್ಪ ಅಂತ 14 ಸರಿಯಾದ ಉತ್ತರ. ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ? ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆಯೇ. ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರ್ತಿತ್ತು. ಅವ್ರ ಮನೆ ಮುಂದೆ ಯಾವಾಗಲೂ ಸಣ್ಣ ಸಣ್ಣ ಮಕ್ಕಳ ಹಿಂಡೆ ಇರ್ತಿತ್ತು, ಗುಂಪು ಇರ್ತಿತ್ತು. ಗಹನ ಅಂದ್ರೆ ಕಠಿಣವಾದ ಇಂಥ ವಿಷಯಗಳನ್ನ ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂ ಎಷ್ಟು ಬದುಕಿನ ಸಾರ್ಥಕತೆಯನ್ನ ಮೆರಿತಾ ಇದ್ರು. ಈ ರೀತಿಯಾಗಿ ತಮ್ಮ ಬದುಕಿನ ಸಾರ್ಥಕತೆಯನ್ನ ಮೆರೆಯುವಂತ ಒಂದು ವಿಚಾರಗಳನ್ನ ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕವಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳೇ, ಇದರ ಮುಂದಿನ ಭಾಗವನ್ನ ಮತ್ತೊಂದು ತರಗತಿಯಲ್ಲಿ ಅವುಗಳನ್ನ ನೋಡ್ಕೊಂಡು ಬರುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಧನ್ಯವಾದಗಳು.